ಗೈಸ್ ನಮ್ ಚೋಟು ಹೋಗ್ತಾವ ನೋಡಿ. ಚೋಟು ಹೋಗಲ್ವಾ? ಅಲ್ಲಿ ಹೋಗವ್ರೆ ಆಲ್ರೆಡಿ. ಸೊ ಗೈಸ್ ನಾವಿವಾಗ ಮತ್ತೆ ಜಾತ್ರೆಗೆ ಬಂದಿದ್ದೀವಿ. ಇದೆಲ್ಲ ನಮ್ ಗ್ಯಾಂಗ್ ನೋಡಿ. ಸೊ ಇವರೆಲ್ಲ ನಮ್ಮ ವ್ಯೂವರ್ಸ್ ಗೈಸ್. ಡೈಲಿ ನನಗೆ ವ್ಯೂ ಕೊಡೋರೆ ಇವರು. ಸೊ ಈಗ ಜಾತ್ರೆ ಮಾಡ್ತಿದ್ದೀವಿ. ಸೊ ಉತ್ಸವ ನಡೀತಾ ಇದೆ, ಜಾತ್ರೆಲಿ ಇದೀವಿ. ಅಂಡ್ ನಾವಿಲ್ಲಿ ಸೈಟ್ ಸೀಯಿಂಗ್ ಮಾಡ್ತಾ ಇದೀವಿ. ಇಲ್ಲೆಲ್ಲ ಯಾರ್ಯಾರು ಹುಡುಗರು ಇದಾರೆ ಎಲ್ಲ ಬಟರ್ಫ್ಲೈಸ್ ನೋಡಕ್ ಬಂದಿದ್ದಾರೆ. ಆಯ್ತು, ಇವನ ಗೈಸ್ ನಿಜವಾದ ದೇವ್ರ ಭಕ್ತ ನೋಡಿ. ಅಲ್ಲಿ ದೇವರಿಗೆ ನಮಸ್ಕಾರ ಮಾಡ್ತಾ ಇರೋದು. ಅವನು ಕುಂಕುಮ ಹಚ್ಕೊಳ್ದ ಬರಲ್ಲ ಅವನು. ಸೊ ಗೈಸ್ ನಾವಿವಾಗ ದೇವಸ್ಥಾನಕ್ಕೆ ಹೊಂಟಿದ್ವಿ ಪೂಜೆ ಮಾಡಿಸ್ಕೊಂಬರಕ್ಕೆ. ಸೊ ನೋಡಿ ನಮ್ಮ ಅಟಯರ್ ಹೆಂಗಿದೆ. ಆರ್ಸ್ಕೋದ್ರಿಲ್ಲ ಹೊಡಿಲಾ? ಹೊಡಿತಾ ಇದೀನಿ ಗೈಸ್. ಜೈ ಆರ್ಸ್ಕೊಳ್ರಲ್ಲ. ಬರಲಿಲ್ಲ ಬನ್ರ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಅನದರ್ ವಿಡಿಯೋ. ಆ್ಯಂಡ್ ಇದು ತುಂಬ ಸ್ಪೆಷಲ್ ವಿಡಿಯೋ ಗೈಸ್. ಸ್ಪೆಷಲ್ ವಿಡಿಯೋ ಯಾಕಂತ ನಮ್ಮ ಹುಡುಗ ಹೇಳ್ತಾನೆ ಕೇಳಿ. ಆ್ಯಂಡ್ ಗೈಸ್ ಒನ್ ಮೋರ್ ಥಿಂಗ್ ಬಿಫೋರ್ ದ್ಯಾಟ್, ಏನಪ್ಪ ಅಂದರೆ ಇದು ನಮ್ಮ 3 ಜನ ಕೊಲಾಬ್ರೇಷನಲ್ಲಿ ನಡೆಯುತ್ತೆ ಈ ವಿಡಿಯೋ. ಸೊ ಇವನು ಯೂಟ್ಯೂಬರ್, ಇವನು ನೋಡಿರ್ತೀರ ಆ್ಯಂಡ್ ಇವನು ನೋಡಿರ್ತೀರ. ಆ್ಯಂಡ್ ಜೊತೆಗೆ ನಾವು 3 ಜನ ಕೊಲಾಬ್ರೇಟ್ ಆಗಿ ಈ ವಿಡಿಯೋ ಮಾಡ್ತಾಯಿದ್ವಿ ಗೈಸ್. ಸೊ ಹಂಗಾಗಿ ಇದೊಂದು ಸ್ಪೆಷಲ್ ವಿಡಿಯೋ. ಸೊ ಏನಕ್ಕೆ ಸ್ಪೆಷಲ್ ಅಂತ ಹೇಳ್ತಾನೆ ಕೇಳೋಣ ಬನ್ನಿ. ಏನಪ್ಪ ಏನಕ್ಕೆ ನಾನು ಸ್ಪೆಷಲ್ ವಿಡಿಯೋ ಅಂತ ಹೇಳಿದೆ ಅಂತ ನಮ್ಮ ವ್ಯೂವರ್ಸ್ಗೆ ಹೇಳು ಗೈಸ್. ನಮ್ಮೂರು ಜಾತ್ರೆ ಮಹೋತ್ಸವ ಗೈಸ್. ಕರೆಕ್ಟ್ ಗೈಸ್. ಸೊ ನಮ್ಮೂರಲ್ಲಿ ಇವತ್ತು ಜಾತ್ರೆ ಇದೆ, ಈಗ ಮಹೋತ್ಸವ ನಡೀತಿದೆ. ಆ್ಯಂಡ್ ಇವಾಗ ಆಲ್ರೆಡಿ ರಿಚುವಲ್ ಸ್ಟಾರ್ಟ್ ಆಗಿದೆ. ಸೊ ಏನೇನು ರಿಚುವಲ್ಸ್ ಇರುತ್ತೆ ಆ್ಯಂಡ್ ಜಾತ್ರೆ ಸೆಲೆಬ್ರೇಷನ್ ಹೆಂಗೆ ಅದ್ದೂರಿಯಾಗಿ ನಡೆಯುತ್ತೆ ಅಂತ ನಾವು ವೀಡಿಯೋಲಿ ತೋರಿಸ್ತೀವಿ. ತಪ್ಪದೆ ಕೊನೆ ತನಕ ನೋಡಿ. ಆ್ಯಂಡ್ ಲೈಕ್, ಕಮೆಂಟ್, ಶೇರ್ ಎಲ್ಲನೂ ಮಾಡಿ ಗೈಸ್. ಸೊ ಗೈಸ್ ನಾವಿವಾಗ ಜಾತ್ರೆ ನಡೆಯೋ ಸ್ಥಳಕ್ಕೆ ಬಂದಿದ್ದೀವಿ. ಸೊ ನಮ್ಮ ಹಿಂದೆ ಇದೆ ನೋಡಿ, ಇದೇ ದೇವಸ್ಥಾನ, ದೇವಿ ದೇವಸ್ಥಾನ. ಸೊ ಆಲ್ರೆಡಿ ರಿಚುವಲ್ ಸ್ಟಾರ್ಟ್ ಆಗಿದೆ, ಇಲ್ಲಿ ನೋಡ್ಬೋದು ಗೈಸ್. ನಾವಿವಾಗ ಇಲ್ಲಿ ಟೆಂಪಲ್ ಹತ್ರ ಬಂದಿದ್ದೀವಿ. ಸೊ ಇಲ್ಲೇ ರಿಚುವಲ್ಸ್ ನಡೆಯೋದು ಇವಾಗ. ಸೊ ಆಲ್ರೆಡಿ ಫಸ್ಟ್ ರಿಚುವಲ್ ಆಗಿದೆ. ಸೊ ನೀವು ಅಲ್ಲಿ ನೋಡ್ಬೋದು, ಅಂದ್ರ ತಪ್ಪಲೆಲ್ಲ ಹಾಕಿದ್ದಾರೆ. ಆ್ಯಂಡ್ ಗೈಸ್ ನಾನು ಇಲ್ಲಿ ಒಳಗಡೆ ಆಶೀರ್ವಾದ ತೊಗೊಳಕ್ಕೆ ಹೋದೆ ದೇವ್ರ ಹತ್ರ. ನನ್ನ ಮಗ ನಾನು ಸ್ಲಿಪ್ಪರ್ ಹಾಕೊಂಡು ಹೋಗ್ಬಿಟ್ಟವನೆ ಗೈಸ್. ಅಲ್ಲಿ ನೋಡಿ, ಅಲ್ಲಿ ಇನ್ನೊಂದು ಸ್ಲಿಪ್ಪರ್ ಇದೆ ಅದೇ ಥರದ್ದು ನನ್ನ ಪಕ್ಕದಲ್ಲಿ ಇತ್ತು, ಅದನ್ನ ಹಾಕೊಂಡು ಹೋಗೋನೆ, ಅದನ್ನ ಬಿಟ್ಟು ಹೋಗೋನೆ. ನಾನು ಬೇರೆಯವ್ರ ಸ್ಲಿಪ್ಪರ್ ಹೆಂಗೆ ಹಾಕೊಳ್ಳಿ ಇವಾಗ? ಇಲ್ಲಿ ನಮ್ಮ ಅಣ್ಣ ಬಂದರು ಗೈಸ್. ಸೊ ಇಲ್ಲೆಲ್ಲರೂ ಸೇರ್ಕೋತಾರೆ. ಈಗ ಸೇರ್ಕೊಂಡ್ಬಿಟ್ಟು ಈ ಕಳಸ ಏರ್ಸೋ ಕಾರ್ಯಕ್ರಮ ನಡೆಸ್ತಾರೆ ಇಲ್ಲಿ. ಸೊ ಗೈಸ್ ಎಲ್ಲ ಇಲ್ಲಿ ಗುಡಿ ಹತ್ರ ಸೇರ್ಕೊಂಡಿದ್ದಾರೆ. ಇವಾಗ ಪೂಜೆ ಮಾಡ್ತಿದ್ದಾರೆ, ಎಲ್ಲ ರೆಡಿ ಮಾಡ್ಕೊತಿದ್ದಾರೆ ಪೂಜೆ ಮಾಡೋಕ್ಕೆ. ಅಲ್ಲಿ ತಾತ ಒಳಗಡೆ ದೇವರಿಗೆ ಪೂಜೆ ಮಾಡ್ತಾ ಇದ್ದಾನೆ. ಆ್ಯಂಡ್ ಈ ಕಡೆ ಕಳಸ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಇವು ದೇವ್ರದ್ದು ಗೋಪುರದ ಮೇಲೆ ಹೋಗ್ತಾರೆ, ದೇವಸ್ಥಾನದ ಗೋಪುರದ ಮೇಲೆ ಹಾಕ್ತಾರೆ ಈ ಕಳಸನ. ಸೊ ಇಲ್ಲಿ ಮೊದಲು ಪೂಜೆ ಮಾಡಿ ತದನಂತರ ಮೇಲೆ ತಗೊಂಡು ಹೋಗ್ತಾರೆ. ಸೊ ನೋಡಿ ಎಲ್ಲ ಸೇರ್ಕೊಂಡಿದ್ದಾರೆ. ಪ್ರಿಪ್ರೇಷನ್ ಈಸ್ ಗೋಯಿಂಗ್ ಆನ್ ಗೈಸ್. ಎಲ್ಲ ಫುಲ್ ಬ್ಯುಸಿ ಆಗಿದ್ದಾರೆ. ಸೊ ಫೈನಲಿ ಇಲ್ಲಿ ಈಗ ಪೂಜೆ ನಡೀತಾ ಇದೆ ಕಳಸಕ್ಕೆ. ಸೊ ಇದಾದ್ಮೇಲೆ ಮೇಲೆ ದೇವ್ರ ಗುಡಿ ಮೇಲೆ ಸೊ ಇವಾಗ ಹೂವೆಲ್ಲ ಹಾಕೊಂಡು ಅಲಂಕಾರಗೊಳ್ತಿದ್ದಾವೆ. ಜೈಶಿಲಂ ದೇವ್ರು ಬಂತು ನೋಡಿ.
ಅಕ್ಕಿ ಕಾಳೆಲ್ಲಿದಾವ? ಇಲ್ಲಿ ನಮ್ಮ ಗಣ್ಣಪ್ಪ ಹೋಗ್ತಾವ ನೋಡಿ. ಮಾಲಿ ಗೈಸ್ ಇವಾಗ ಕಳಸ ಹೊತ್ಕೊಂಡು ಪ್ರದರ್ಶನ ಆಗ್ತಿದ್ದಾರೆ ದೇವಸ್ಥಾನ ಸುತ್ತ. ಇದು ಪ್ರತಿ ವರ್ಷ ಇದೇ ಥರ ನಡೀತಾರೆ ರಿಚುವಲ್. ಏನಪ್ಪ ಅಂತಂದರೆ ಜಾತ್ರೆಗಿಂತ ಮುಂಚೆ ಗೋಪುರದ ಮೇಲಿಂದ ಎಲ್ಲ ಕಳಸಗಳನ್ನ ಕೆಳಗಡೆ ತೊಗೊಂಬಂದಿರ್ತಾರೆ. ಅದನ್ನು ಕ್ಲೀನ್ ಮಾಡಿ ಜಾತ್ರೆ ದಿನ ಅಂದರೆ ಇವತ್ತು ಮಂಗಳವಾರ, ಪ್ರತಿ ವರ್ಷ ಜಾತ್ರೆ ಆಗೋದು ಮಂಗಳವಾರನೇ. ಸೊ ಅವತ್ತು ಏನು ಮಾಡ್ತಾರೆ ಅಂದರೆ ಪೂಜೆ ಎಲ್ಲ ಮಾಡಿ ನಂತರ ಮೇಲೆ ಏರಿಸ್ತಾರೆ ಗೈಸ್. ನೋಡಿ ಇವಾಗ ಪ್ರದರ್ಶನ ಆಗ್ತಾ ಇದ್ದಾರೆ. ಪೂಜೆ ಎಲ್ಲ ಆಯ್ತು ಇವಾಗ. ಸೊ ಬರೀ ಇದು ಒಂದೇ ದೇವಸ್ಥಾನಕ್ಕಲ್ಲ ಗೈಸ್, ನಮ್ಮೂರಲ್ಲಿ ಎಷ್ಟು ದೇವಸ್ಥಾನಗಳಿದೆ. ಸೊ ಎಲ್ಲ ದೇವಸ್ಥಾನದ್ದು ಕಳಸಕ್ಕೆ ಬಿಚ್ಕೊಂಬಂದು ಇಟ್ಟಿರ್ತಾರೆ. ಸೊ ಇವತ್ತು ಈ ಪೂಜೆ ಆದ ನಂತರ ಎಲ್ಲ ದೇವಸ್ಥಾನಕ್ಕೂ ಹೋಗಿ ಈ ಥರ ಬಾರಿಸ್ಕೊಂಡು ಕಳಸ ಏರಿಸ್ಬಿಟ್ಟು ಬರ್ತಾರೆ. ನೋಡಿ ಇಲ್ಲಿ ಕಟ್ಟಿಗೆ ಬಣ್ಣ ಬಿಟ್ಟು ಅಲಂಕಾರ ಮಾಡ್ತಿದ್ದಾರೆ. ಗೈಸ್ ಇವಾಗ ಕಳಸನ ಗೋಪುರ ಮೇಲೆ ಪ್ಲೇಸ್ ಮಾಡಕ್ ಹೋಗ್ತಾ ಇದ್ದಾರೆ ನೋಡಿ. ಸೊ ದೊಡ್ಡದಿದೆ ಅಲ್ಲ, ಅದು ಮೇಲೆ ಹೋಗುತ್ತೆ ಟಾಪ್. ಸೊ ಸಿಸ್ಟಮ್ ನೋಡಿ ಗೈಸ್ ಹೆಂಗಿದೆ. ಅಲ್ಲಿ ಒಟ್ಟಿಗೆ ಎತ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಒನ್ ಬೈ ಒನ್ ಪಾಸ್ ಮಾಡ್ತಾವ್ರೆ. ಅಲ್ಲಿ ನಿಂದಲ್ಲಿ ಕಳ್ಸ ಆಯ್ತಾ? ಗೈಸ್ ಇವಾಗ ಆ ದೇವ್ರದ್ದು ಆಯಿತು. ಸೊ ನೆಕ್ಸ್ಟ್ ಇವಾಗ ಇಲ್ಲೊಂದು ಹೊಸ ದೇವಸ್ಥಾನ ಕಟ್ಸವ್ರೆ. ಬನ್ನಿ, ಗುಡಿ ಗೈಸ್, ಹೊಸ ಗುಡಿ. ಸೊ ಇವಾಗ ಈ ಗುಡಿಗೆ ಕಳಸ ಏರಿಸ್ತಾರೆ. ಗೈಸ್ ನೋಡಿ ಇಲ್ಲಿ ನಮ್ಮ ಹುಡುಗ ಏನ್ ತಂದವನೆ. ಆ್ಯಂಡ್ ಈಗ ಇಲ್ಲಿ ಪೂಜೆ ಮಾಡ್ತಾವ್ರೆ ಗೈಸ್. ಆ್ಯಂಡ್ ಮೇಲ್ಗಡೆಯಿಂದ ಬಣ್ಣ ಬಿಡ್ತಾವ್ರೆ. ಪ್ಲೇಸ್ ಆಯ್ತು ನೋಡಿ ಗೈಸ್. ಅಲ್ಲಿ ಇಷ್ಟಕ್ಕೆ ಕವರ್ ಮಾಡ್ಬಿಡೋಣ, ಅವ್ರನ್ನ ಬೇಡ. ಸೊ ಗೈಸ್ ನಾವಿವಾಗ ದೇವಸ್ಥಾನಕ್ಕೆ ಹೊಂಟಿದ್ವಿ ಪೂಜೆ ಮಾಡಿಸ್ಕೊಂಬರೋಕ್ಕೆ. ಸೊ ನೋಡಿ ನಮ್ಮ ಅಟೈರ್ ಹೆಂಗಿದೆ. ಸೊ ನಾವು ಕೂಡ ಈಗ ಟ್ರೆಡಿಷ್ನಲ್ ವೇರಲ್ಲಿ ರೆಡಿಯಾಗಿ ಸೊ ಜೂಮ್ ಜಾಮ್ ಅಂತ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ನನ್ನ ಶಿಷ್ಯನು ನನ್ನ ಜೊತೆ ಲುಂಗಿ ಅಂಗಿ ಟವಲಲ್ಲಿ ಹಾಕ್ಕೊಂಡು ರೆಡಿ ಆಗವನೆ. ನಾನು ಕೂಡ ಟ್ರೆಡಿಷ್ನಲ್ ಡ್ರೆಸ್ಸಲ್ಲಿದ್ದೀನಿ. ಲೆಟ್ಸ್ ಗೋ ಗೈಸ್, ಪೂಜೆ ಮಾಡ್ಕೊಂಬರೋಣ. ಗೈಸ್ ಹೊಂಟ್ತು ಗೈಸ್ ನಮ್ಮ ಗ್ಯಾಂಗು. ಏಕಲ್ಲ ಏನದ ಕಾಯಿ, ಇವನು ಕಾಯಿ ತಗೊಂಡಿದ್ದಾನೆ, ಇವನು ಎಡಿ ಹಿಡ್ಕೊಂಡಿದ್ದಾನೆ, ಇವನು ಎಣ್ಣೆ ಬತ್ತಿ ಏನಲ್ಲಿ ಒಳ್ಳೆಣ್ಣೆ ಬತ್ತಿ ಅಂತ ಅವನು. ಸೊ ನಮ್ಮ ಗ್ಯಾಂಗ್ ಇವಾಗ ಜಾತ್ರೆಗೆ ಹೋಗ್ತಿದೆ. ಜಾತ್ರೆಗಲ್ಲ, ಪೂಜೆ ಮಾಡಕ್ ಹೋಗ್ತಾ ಇದೀವಿ. ಆ್ಯಂಡ್ ನಾನು ಗೈಸ್ ಇಲ್ಲಿ ಜೆ ಮಾಡಕ್ ಹೋಗ್ತಾವನಂತ ನೋಡಿ ನಮ್ಮ ಬಾಸ್. ತಿರುಗಿ ಬಾಸ್ ಈ ಕಡೆ ಬಾಸ್, ಹಾಯ್ ಮಾಡು ಒಂದ್ಸಲ. ಹಲೋ. ಅಯ್ಯಯ್ಯೋ ಇನ್ನೊಂದ್ಸಲ ಕೊಡು. ಅಯ್ಯಯ್ಯಪ್ಪ ಸೂಪರ್ ಗೈಸ್. ಗೈಸ್ ಗುಡಿ ಹತ್ರ ಪೂಜೆ ಮಾಡ್ಸಕ್ ಬಂದಿದ್ದೀವಿ. ಫುಲ್ ಕ್ರೌಡೆಡ್ ಗೈಸ್.
ಸೆಲೆಬ್ರೇಷನ್ ಇವಾಗ ಜೋರಾಗಿ ನಡೀತಾ ಇದೆ. ಸರಿನಾ, ಇವ್ರು ಹೋಗಿ ಈಗ ಪೂಜೆ ಮಾಡಿಸ್ಕೊಂಡ್ ಬರ್ತಾರೆ. ನಾವು ಕಾಯಿ ಅಲ್ಲಿ ಹೊಡಿಯಲ್ಲ ಗೈಸ್, ಅಲ್ಲಿ ಹೊಡಿಬೇಕು. ನಾವು ಇಲ್ಲೇ ಕಾಯಿ ಹೊಡಿತೀವಿ. ಇಲ್ಲಿ ಬಾ, ಇಲ್ಲಿ ಕಣಬ ಗೈಸ್. ಇವರು ಪೂಜೆ ಮಾಡಿಸ್ಕೊಂಡ್ ಬಂದವ್ರೆ. ನಾವು ಇವಾಗ ದೇವರಿಗೆ 2 ಕಾಯಿ ಹೊಡಿಸ್ಬೇಕು. ಒಂದು ಅಲ್ಲಿ ಹೊಡ್ಸ್ಕೊಂಬರ್ತಾನೆ, ಒಂದು ನಾವು ಇಲ್ಲೇ ಈಡ್ಗಾಯಿ ಹೊಡಿತೀವಿ ಗೈಸ್. ಸೊ ದೇವಿದ್ ವಿಡಿಯೋ ಮಾಡ್ತಿರೋದ್ರಿಂದ ಆ್ಯಂಡ್ ದೇವಿ ಜಾತ್ರೆ ಇರೋದ್ರಿಂದ ಸೊ ಈಡ್ಗಾಯಿ ಹೊಡಿತಿದ್ದೀನಿ. ಸೊ ಫಸ್ಟ್ ಟೈಮ್ ನಾನು ಈ ದೇವರಿಗೆ ಕಾಯಿ ಹೊಡಿತಾ ಇರೋದು. ಕಾಯಿ ಹೊಡೆದ್ಮೇಲೆ ಎಲ್ಲ ಆರಿಸ್ಕೋಬೇಕಾಯ್ತಾ, ಒಂದು ಪೀಸು ಬಿಡಬಾರ್ದು. ಆರಿಸ್ಕೋದ್ರಿಲ್ಲ? ಹಾಂ, ಹೊಡಿಲಾ? ಹೊಡಿತಾ ಇದ್ದೀನಿ ಗೈಸ್. ಜೈ ಆರಿಸ್ಕೊಡ್ರ. ಲೇ ಹೊಡಿಬೇಡಲ್ಲ, ಸಾಕು. ಅದು ಪೀಸ ಆಗಿಲ್ಲ ಗೈಸ್. ಕೊಡ ಬಿಡ್ತೀನಿ. ಸೊ ಗೈಸ್, ನಾವು ವೇಸ್ಟ್ ಮಾಡಿಲ್ಲ, ಎಲ್ಲನೂ ತಗೊಂಡು ತಿನ್ಕೊಂಡು ಹೋಗ್ತೀವಿ ಆಯ್ತಾ. ಗೈಸ್, ಇಲ್ಲಿ ಪೂಜೆ ಮುಗಿಸ್ಕೊಂಡ್ ಬಂದವನೇ ನಮ್ಮ ಬಾಸು. ಹೆಂಗ್ ಮಾಡ್ದೇವ್ ಜೇಜಿ? ಚೆನ್ನಾಗಾಯ್ತಾ? ದೇವ್ರ ದರ್ಶನ ಆಯ್ತಾ? ಹಾ, ಸಾಮಾನು ಅಲ್ಲ, ದೇವ್ರಿಗೆ ಸಾಮಾನು. ಚೆನ್ನಾಗೈತಾ ಪೂಜೆ ದರ್ಶನ? ಚೆನ್ನಾಗೈತಾ ದರ್ಶನ? ದೇವ್ರ ಹತ್ರ ಗೈಸ್ ಇಲ್ಲೊಂದು ಹೊಸ ಗುಡಿ ಕಟ್ಟಿದ್ದಾರೆ ಆಯ್ತಾ, ಎಷ್ಟು ಚೆನ್ನಾಗಿದೆ ನೋಡಿ. ಸೊ ಇಲ್ಲಿ ಹೋಗೋರೆ ನಮ್ಮ ಹುಡುಗರು ಪೂಜೆ ಮಾಡಕ್ಕೆ. ಇವನ ಗೈಸ್ ನಿಜವಾದ ದೇವ್ರ ಭಕ್ತ ನೋಡಿ. ಅಲ್ಲಿ ದೇವರಿಗೆ ನಮಸ್ಕಾರ ಮಾಡ್ತಾ ಇರೋದು. ಅವನು ಕುಂಕುಮ ಹಚ್ಕೊಳ್ದ ಬರಲ್ಲ ಅವನು. ಸೋಪ ಮಗ ಇವನ್ಗಿರ ಈ ಕುಳ್ ಬಾಡಿಲಿ ಅದೆಷ್ಟು ಬುದ್ಧಿ ಇದೆ ನೋಡಿ ಗೈಸ್. ನಾಮ ಹಾಕೋಬಿಟ್ಟ. ಈಗ ಪೂಜೆ ಮಾಡಿದ್ದಾಯ್ತು ಗೈಸ್, ಇವಾಗ ಮನೆಗೆ ಹೋಗ್ತೀವಿ. ಸೊ ಗೈಸ್, ನಾವಿವಾಗ ಜಾತ್ರೆನ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಸೊ ಇಷ್ಟೊತ್ತು ಇಲ್ಲಿ ನಿಂತ್ಕೊಂಡು ಬೋರ್ ಆಯಿತು, ಹಂಗೆ ಮುಂದೆ ಹೋಗೋಣ ಬನ್ನಿ. ನಮ್ಮ ಹುಡುಗರು ಎಲ್ಲೋಗೋರೆ ಕಾಣಿಸ್ತಿಲ್ಲ ಗೈಸ್, ಫುಲ್ ಕ್ರೌಡ್ ಆಗ್ಬಿಟ್ಟಿದೆ. ಸೊ ಎಲ್ಲಿ ನೋಡಿದ್ರು ಜನ 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 ಜನ. ಸೊ ಇವಾಗ ಆಕ್ಚುಲಿ ಮೇನ್ ಕೋರ್ ಏರಿಯಾಗೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಹುಡುಗರಿಗೆ ಅದು ಜಾಸ್ತಿ ಇಷ್ಟ ಆಗಿರೋಂಥ ಪ್ಲೇಸ್. ಯಾಕಂದರೆ ಮಕ್ಕಳಂದ್ರೆ ಗೊತ್ತಲ್ಲ, ಆಟ ಸಾಮಾನು ತಗೊಳ್ಳೋದು, ಅದು ನೋಡೋದು ಇದು ನೋಡೋದು ಅಂತ. ಇವಾಗ ನಾವು ಮಕ್ಕಳಾಗಿದ್ದಾಗಲೂ ಅದನ್ನೇ ಮಾಡಿದ್ದು. ಸೊ ಹಂಗಾಗಿ ಇವಾಗ ಜಾತ್ರೆ ಏರಿಯಾಗೆ ಎಂಟ್ರಿ ಕೊಡ್ತಾ ಇದ್ದೀವಿ ಗೈಸ್. ನೋಡಿ ಇಲ್ಲಿ ಬೀದಿ ಬದಿ ವ್ಯಾಪಾರಿಗಳೆಲ್ಲ ಬಂದವ್ರೆ. ಇಲ್ಲಿ ನನ್ನ ಫ್ರೆಂಡ್ ಸಿಕ್ಕ ನೋಡಿ ಗೈಸ್, ನನ್ನ ಬಾಲ್ಯದ ಗೆಳೆಯವನು. ಹಾಯ್ ಹೇಳಲಿ. ಯಾವಾಗ ಬಂದ? ಇನ್ನೇ ಬಂದ, ಓಕೆ. ಸೊ ಇಷ್ಟೇ ಗೈಸ್, ಇದೆ ಲಾಸ್ಟು, ಮುಗೀತು ಜಾತ್ರೆ. ಇನ್ನು ಮುಂದೆ ಈ ಕಡೆ ಏನೂ ಇಲ್ಲ. ಸೊ ಇವಾಗ ಮತ್ತೆ ರಿಟರ್ನ್ ಹೋಗ್ಬೇಕು ನಾವು. ಸೊ ಗೈಸ್, ನಮ್ಮ ಹುಡುಗರು ನನ್ನ ಗುಡ್ಡಕ್ಕೆ ಕರ್ಕೊಂಡು ಹೋಗ್ತವ್ರೆ. ಸಂಧಿ ಗುಂದಿಲೆಲ್ಲ ನುಕ್ಕೊಂಡು ಹೋಗ್ತಾ ಇದ್ದೀವಿ. ಅವರಿಗೆ ಕೆಳಗಡೆ ನೋಡೋಕೆ ಇಷ್ಟ ಇಲ್ಲ ಗೈಸ್, ಮೇಲ್ಗಡೆಯಿಂದನೇ ನೋಡ್ಬೇಕಂತೆ. ಓ ಸಖತ್ ಸ್ಟೀಪ್ ಇದೆ ಗೈಸ್ ಇದು. ನೋಡಿ ಎಷ್ಟು ಕಷ್ಟ ಬೀಳ್ತಾ ಇದ್ದೀನಿ. ಅಲ್ಲಿ ಹೋಗವ್ರೆ ಆಲ್ರೆಡಿ. ನಂಗಂತೂ ನಿಜವಾಗ್ಲೂ ಸುಸ್ತಾಗೋಯ್ತು ಗೈಸ್. ಬಾಡಿಲಿರೋ ಸೂಪೆಲ್ಲ ಇಳಿದೋಯ್ತು, ಹತ್ಕೊಂಬಂದ್ಬಿಟ್ಟು. ನಾನು ಹಿಂದೆ ಕಾಣಿಸಿದೆ ನೋಡಿ ನಮ್ಮ ಊರದು. ಅಲ್ಲ ಗುಡ್ಡಕ್ಕೆ ಬರ್ಬೇಕಂತ ಹೇಳಿದ್ದೆ ಯಾರ? ಹಾಂ ಇವನೇ ಗೈಸ್ ಹೇಳಿದ್ದು ಗುಡ್ಡಕ್ಕೆ ಹೋಗೋಣ. ಸೊ ಇವನೇ ಗೈಸ್ ಹೇಳಿದ್ದು ಗುಡ್ಡಕ್ಕೆ ಹೋಗೋಣ ಅಂತ. ಗುಡ್ಡ ನೋಡ್ಬೇಕಂತೆ. ಗುಡ್ಡ ನೋಡ್ದಮ್ಮ,
ಚೆನ್ನಾಗಿತ್ತಾ? ಹಾಂ. ಆ್ಯಕ್ಚುಲಿ ಗೈಸ್ ನಾವು ಗುಡ್ಡಕ್ಕೆ ಬಂದ್ವಿ, ಬಟ್ ನಾವು ಜಾತ್ರೆ ನಡೆಯೋ ಜಾಗನೇ ಕಾಣಿಸ್ತಿಲ್ಲ. ಇಲ್ಲೇ ಇರೋದು ಗೈಸ್, ಈ ಮರಗಳ ಮಧ್ಯೆ ಐಡ್ ಆಗಿಬಿಟ್ಟಿದೆ. ಇದೊಂದು ದೇವ್ರ ಗುಡಿ. ಸೊ ನೋಡಿ ಗೈಸ್, ಇದು ನಮ್ಮೂರು ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಸೊ ಇಲ್ಲೇ ಗುಡ್ಡ ಇದೆ, ಗುಡ್ಡದ ಅಡಿಲಿ ಊರಿದೆ. ಹೊಡೆದ್ರ ಗೈಸ್, ಇವಾಗ ನಮ್ಮ ಹುಡುಗರು ಇದು ಆಟ ಆಡ್ಬೇಕಂತೆ, ಜಂಪ್ ಮಾಡ್ಬೇಕಂತೆ. ಕಳಿಸ್ತಾ ಇದ್ದೀನಿ. ಇವನು ಹೋಗ್ತಾನಂತೆ ಗೈಸ್. ಇವನು ಹೋಗ್ತೇನು? ಹೋಗು, ಆಡು ಚೆನ್ನಾಗಿ. ಓಕೆ, ಚೆನ್ನಾಗಿ ಜಂಪ್ ಮಾಡು. ಹೋಗಿ ಹೋಗ್ರಿ ಹೋಗ್ರಿ ಹೋಗ ಬಿಡು ಚಪ್ಪಲಿ. ಯಾರ್ಯಾರು ಹೋಗ್ತೀರಾ? ಇವರೆಲ್ಲ ಹೋಗ್ತಾವ್ರೆ ಗೈಸ್. ಅವ್ನು ಹೋದ ಆಗ್ಲೇ ಹಾರಾಡ್ತಾವನೆ ಅಲ್ಲಿ. ಜಿಂಕೆ ತರ ಕುಣಿತಾವನ್ ಗೈಸ್. ಗೈಸ್ ನಮ್ ಚೋಟು ಹೋಗ್ತಾವ ನೋಡಿ. ಚೋಟು ಹೋಗಲ್ವಾ? ಹೋಗು ಹೋಗು. ಅವಳು ಹೋದ್ಲು ಗೈಸ್, ಸುದ್ದಿನು. ಅಯ್ಯೋ ಅಲ್ಲೋಡ ಹಾರಾಡೋದು. ಬಿಡಿಸ್ಬೇಡ್ರ ಅವಳ, ಬಿದ್ದು ಓಡಾಡ್ತಾವಳ ಗೈಸ್ ಅವಳು. ಸೊ ನಮ್ಮ ಹುಡುಗರು ಇಲ್ಲಿ ಹೋಗ್ಬಿಟ್ಟು ಚಿಲ್ ಮಾಡ್ತವೆ ನೋಡಿ, ಹೆಂಗೆ ಹಾರಾಡ್ತಿದ್ದಾವೆ. ಕಣ್ಣಪ್ಪ ಹಾಯ್ ಮಾಡಲಿ. ಇವನು ಹೋಗ್ತೀನಿ ಅಂದಾಗ ಇವನು ಯಾಕ ಬೇಡ ಅಂತವನೆ? ಏನಕ್ಕ ಬೇಡ? ಭಯ ಆಗತ್ತಾ? ಜೋರಾಗಿ ಹೇಳು. ಭಯ ಆಗತ್ತೆ? ಬಾಯಿ ಆಗುತ್ತೆ ಅಂತ ಭರತ್. ಸೊ ಗೈಸ್, ಇಲ್ಲಿ ದೇವಿ ಉಚ್ಚಾಯಿನ ಮೆರವಣಿಗೆ ಮಾಡೋಕ್ಕಿಂತ ಮುಂಚೆ ಡೆಕೋರ್ ಮಾಡ್ತಾ ಇದ್ದಾರೆ. ಸೊ ಈ ಡೆಕೋರ್ ಆದಮೇಲೆ ಸೊ ಇದನ್ನ ರೆಡಿ ಮಾಡಿ ಇಲ್ಲಿ ಬಂಡಿ ಇದೆ ಗೈಸ್, ಇದಕ್ಕೆ ಫಿಕ್ಸ್ ಮಾಡ್ತಾರೆ. ಅದಾದಮೇಲೆ ಮೆರವಣಿಗೆ ಮಾಡಿಸೋದು ಗೈಸ್. ಸೊ ಇವಾಗ ಡೆಕೋರೇಷನ್ ನಡೀತಿದೆ ಸದ್ಯ. ಎಲ್ಲ ಬಂದವ್ರು ನೋಡಿ. ಪೇಂಟ್ ಮಾಡಿ ಅದು ಗಾಲಿ ಟೈಟ್ ಆಗಿಬಿಟ್ಟಿದೆ ಗೈಸ್. ಅದನ್ನು ಆಯಿಲ್ ಹಾಕ್ಬಿಟ್ಟು ಮೂವ್ ಆಗೋ ಥರ ಮಾಡ್ತವ್ರೆ. ಯಾಕಂದ್ರೆ ಸ್ಟಕ್ ಆಗಿಬಿಟ್ಟಿತ್ತು. ಇವಾಗ ಈಸಿಯಾಗಿ ಮೂವ್ ಆಗ್ತಿದೆ ಗೈಸ್. ನಿದ್ದೆ ಮಾಡ್ತವನು ಗೈಸ್, ಇವನು ಮಲ್ಕೊಂಬಿಟ್ಟ ಗೈಸ್. ಜಾತ್ರೆ ನೋಡೋಕೆ ಬಂದವನೇ ಟಯರ್ಡ್ ಆಗಿಬಿಟ್ಟು ಅಲ್ಲೆಲ್ಲ ಹುಡುಗಿರು ನೋಡ್ಬಿಟ್ಟು ಬಟರ್ಫ್ಲೈಸ್ ನೋಡ್ಬಿಟ್ಟು ಸುಸ್ತಾಗ್ಬಿಟ್ಟವನು ಗೈಸ್, ಮಲ್ಕೊಬಿಟ್ಟವನು. ಅಲ್ವೇನಾ? ಬಟರ್ಫ್ಲೈಸ್ ನೋಡ್ದಾ? ಹಾಂ ಹೇಳ. ಬಟರ್ಫ್ಲೈಸ್ ನೋಡ್ದಾ ಅಲ್ಲಿ? ಚಿಟ್ಟೆ ನೋಡ್ದಾ? ಚಿಟ್ಟೆ ನೀನು ಗೈಸ್. ಇವಾಗಲೇ ಚಿಟ್ಟೆ ನೋಡೋಣಂತೆ ಗೈಸ್. ಇಲ್ಲಿ ನೋಡಿ ಫೈನಲಿ ಮೆರವಣಿಗೆ ಹೊರಟಿದೆ. ಸೊ ಅಲ್ಲಿ ಬರ್ತಿದೆ, ಅಲ್ಲಿ ಬರ್ತಿದೆ ನೋಡಿ ಮೆರವಣಿಗೆ. ಗೈಸ್ ಯೂತ್ಸ್ ಡಿಜೆ ನೈಟ್ಸ್ ಮಾಡ್ತಾರೆ. ಅಮೇಜಿಂಗ್ ಮೂಮೆಂಟ್ ಗೈಸ್. ಸೊ ಈ ಮೂಮೆಂಟ್ ಗಾಗಿ ನಾನು ವೈಟ್ ಮಾಡ್ತಿದ್ದೆ. ಸೊ ಫೈನಲಿ ಇಟ್ ಈಸ್ ಆನ್
ಫ್ರಂಟ್ ಆಫ್ ಮೈ ಈ ಕಡೆ ನೋಡಿದ್ರೆ ಡಿಜೆ ನೈಟ್ಸ್ ಫುಲ್ ಯೂತ್ ಸ್ಕೂಲ್ ಮದುವೆ ಮಾಡ್ತಾವ್ರೆ. ಅಂಡ್ ಈ ಕಡೆ ಮೆರವಣಿಗೆ ಬರ್ತಾ ಇದೆ. ಅಮೇಜಿಂಗ್ ಗೈಸ್. ಅಂಡ್ ಇದು ದೇವಿ ದೇವಸ್ಥಾನ. So fast by guys. ಗೈಸ್ ನೋಡಿ ನಮ್ಮ ಹುಡುಗರು ಇಲ್ಲಿ ಸೈಲೆಂಟ್ ಆಗಿ ನೋಡ್ತಾವ್ರೆ. ಪಟಾಕಿ ಹೊಡಿತಾರೆ ನೋಡಿ ಗೈಸ್.